ನಿಮ್ಮ ಫ್ಯೂಚರ್ನ ನೀವು ಪೂರ್ತಿ ಪ್ಲಾನ್ ಮಾಡಿದ್ದೀರಾ? ನೀವು ವಿದೇಶಕ್ಕೆ ಹೋಗಿ ಓದಬೇಕು ಅನ್ನೋ ಕನಸು ಕಾಣ್ತಾ ಇದ್ರೆ ಆ ಕನಸಿಗೋಸ್ಕರ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ? ಇದಕ್ಕೆ ಎಷ್ಟು ಫೈನಾನ್ಸಸ್ ಬೇಕಾಗುತ್ತೆ? ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಒಂದು ಫಾರಿನ್ ಯೂನಿವರ್ಸಿಟಿಲಿ ಓದಬೇಕು ಅಂದರೆ ಅಲ್ಲಿ ನಿಮಗೆ ಬೇಕಾಗಿರೋ ಅಡ್ಮಿಷನ್ ಫೀ, ಟ್ಯೂಷನ್ ಫೀ, ಅಲ್ಲಿ ಉಳಿಯೋ ಖರ್ಚು, ಊಟ ತಿಂಡಿ ಖರ್ಚು, ವೈದ್ಯಕೀಯ ಖರ್ಚು, ಸ್ಟೇಷನರಿ ಮತ್ತು ಮಿಸಲಿನಿಯಸ್ ಖರ್ಚುಗಳು, ಇವೆಲ್ಲ ಖರ್ಚುಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಕಂಪ್ಲೀಟ್ ಎಜುಕೇಷನ್ ಲೋನ್ ತಗೋಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಾದ್ರು ಆಗಿದ್ರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಎಜುಕೇಷನ್ ಲೋನ್ನ ಕಂಪ್ಲೀಟ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಡಿಫರೆಂಟ್ ಲೆಂಡರ್ಸ್, ಅಕ್ಸೆಪ್ಟೆಡ್ ಕೊಲ್ಯಾಟ್ರಲ್ಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅದರ್ ಕೀ ಫೀಚರ್ಸ್, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಲ್ಲ ಕಾಂಪ್ಲೆಕ್ಸಿಟೀಸ್ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಎಜುಕೇಷನ್ ಲೋನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. RBI ಗೈಡ್ಲೈನ್ಸ್ ಪ್ರಕಾರ ಎಜುಕೇಷನ್ ಲೋನ್ ಪ್ರಯಾರಿಟಿ ಸೆಕ್ಟರ್ ಗೈಡ್ಲೈನ್ಸ್ ಅಂಡರಲ್ಲಿ ಬರುತ್ತೆ. ಸ್ಟೂಡೆಂಟ್ಸ್ಗೆ ಇದರಲ್ಲಿ ಫಂಡ್ಸ್ ತುಂಬ ಈಸಿಯಾಗಿ ಸಿಗುತ್ತೆ, ಜೊತೆಗೆ ಇಂಟ್ರೆಸ್ಟ್ ರೇಟ್ ಕೂಡ ತೀರಾ ಕಮ್ಮಿ ಇರುತ್ತೆ. ಮಾರಟೋರಿಯಂ ಪೀರಿಯಡ್ ಇಲ್ಲಿರೋದು ಎಕ್ಸ್ಟ್ರಾ ಬೆನಿಫಿಟ್. ನೀವು ತುಂಬ ಬೇಗ ನಿಮ್ಮ ಅಮೌಂಟನ್ನು ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. RBI ಪ್ರಕಾರ ಇಂಡಿಯಾದ ಸ್ಟೂಡೆಂಟ್ಸ್ ಭಾರತದಲ್ಲಿ ಕಲಿಬೇಕು ಅಂದರೆ ಸುಮಾರು 10 ಲಕ್ಷದವರೆಗೂ ಮತ್ತು ವಿದೇಶದಲ್ಲಿ ಕಲಿಬೇಕು ಅಂದರೆ ಸುಮಾರು 20 ಲಕ್ಷದವರೆಗೂ ಎಜುಕೇಷನ್ ಲೋನನ್ನು ತಗೋಬೋದು. ಬಟ್ ಈ ಎಜುಕೇಷನ್ ಲೋನ್ ಲೆಂಡರ್ ಟು ಲೆಂಡರ್ ಮತ್ತು ನಮ್ಮ ಅವಶ್ಯಕತೆಯ ಅನುಸಾರವಾಗಿ ಬದಲಾಗ್ತಾ ಹೋಗುತ್ತೆ. ಈ ಎಜುಕೇಷನ್ ಲೋನ್ಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗೆ ಬಹಳಷ್ಟು ಫೈನಾನ್ಷಿಯಲ್ ಟರ್ಮ್ಸ್ ನಮ್ಮ ಕಣ್ಮುಂದೆ ಬರುತ್ತೆ. ಈ ಕೀ ಟರ್ಮ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ರೈಟ್ ಲೆಂಡರ್ನ ಚೂಸ್ ಮಾಡ್ಬೋದು. ಜೊತೆಗೆ ನಿಮ್ಮ ಎಜುಕೇಷನ್ ಲೋನ್ನ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇಂಟ್ರೆಸ್ಟ್ ರೇಟ್ ಎಲ್ಲ ಲೋನ್ಗಳಲ್ಲೂ ಕೇಳಿ ಬರುವ ಕಾಮನ್ ಟರ್ಮ್ ಅಂದ್ರೆ ಈ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ಡ್ಯೂ ಪರ್ ಪೀರಿಯಡ್ ಆಸ್ ಎ ಪ್ರಪೋರ್ಷನ್ ಆಫ್ ಅಮೌಂಟ್ ಬಾರೋಡ್, ಅಂದ್ರೆ ದ ಪ್ರಿನ್ಸಿಪಲ್ ಅಮೌಂಟ್. ನೆನ್ಪಿಟ್ಕೊಳ್ಳಿ, ಎಜುಕೇಷನ್ ಲೋನಲ್ಲಿ ಇಂಟ್ರೆಸ್ಟ್ ರೇಟ್ ಯಾವಾಗಲೂ ಇಯರ್ಲಿ ಚಾರ್ಜ್ ಮಾಡ್ತಾರೆ, ಜೊತೆಗೆ ಡಿಸ್ಬರ್ಸ್ಡ್ ಅಮೌಂಟ್ ಮೇಲೆ ಈ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾರೆ. ಕನ್ಫ್ಯೂಸ್ ಆಯ್ತಾ? ನಾನು ಕ್ಲಿಯರ್ ಮಾಡ್ತೀನಿ. ಸರಿ, ಈಗ ಎಜುಕೇಷನ್ ಲೋನಲ್ಲಿ ಸ್ಯಾಂಕ್ಷನ್ಡ್ ಅಮೌಂಟ್ ಮತ್ತು ಡಿಸ್ಬರ್ಸ್ಡ್ ಅಮೌಂಟ್ ಈ ಎರಡು ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಈಗ ನೀವು ಒಂದು 20 ಲಕ್ಷದ ಎಜುಕೇಷನ್ ಲೋನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀರಾ. ಅದರಲ್ಲಿ ನಿಮ್ಮ ಮೊದಲನೇ ವರ್ಷದ ಎಜುಕೇಷನ್ ಫೀಸ್ ಕೇವಲ 5 ಲಕ್ಷ. ಅಂದರೆ ಈಗ ನಿಮಗೆ ಲೋನನ್ನು ಕೊಟ್ಟಿರುವ ಲೆಂಡರ್ ಆ 5 ಲಕ್ಷದ ಮೇಲೆ ಮಾತ್ರ ಇಂಟ್ರೆಸ್ಟ್ ರೇಟನ್ನು ಹಾಕ್ತಾನೆ, ಪೂರ್ತಿ 20 ಲಕ್ಷಕ್ಕೆ ಅಲ್ಲ. ಸೊ ಇಂಟ್ರೆಸ್ಟ್ ರೇಟ್ ಯಾವಾಗಲೂ ಡಿಸ್ಬರ್ಸ್ ಅಮೌಂಟ್ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮಗೆ ನಿಮ್ಮ ಎಜುಕೇಷನ್ ಲೋನ್ EMI ಕ್ಯಾಲ್ಕುಲೇಟ್ ಮಾಡಬೇಕಾ? ಹಾಗಾದರೆ ಯೂಸ್ ಮಾಡಿ ಗ್ಯಾನ್ಧನ್ EMI ಕ್ಯಾಲ್ಕುಲೇಟರ್. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಮುಂದಿನ ಪದ ಮೊರಾಟೋರಿಯಂ ಪೀರಿಯಡ್. ಈ ಮೊರಾಟೋರಿಯಂ ಪೀರಿಯಡ್ ಒಂಥರ ಫೈನಾನ್ಷಿಯಲ್ ಸಮ್ಮರ್ ವೆಕೇಶನ್ ಇದ್ದಾಗೆ. ಈ ಮೊರಾಟೋರಿಯಂ ಪೀರಿಯಡ್ ಅಲ್ಲಿ ನೀವು ಏನನ್ನೂ ಪೇ ಮಾಡಬೇಕಾಗಿಲ್ಲ, ಕೇವಲ ಪಾರ್ಟ್ ಪೇಮೆಂಟ್ಸ್ ಮಾಡಿದ್ರೆ ಸಾಕು. ಅದು ಕೂಡ ನಿಮಗೆ ಇಷ್ಟ ಇದ್ರೆ ಮಾತ್ರ. ನೀವು ನಿಮ್ಮ ಎಜುಕೇಷನ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದ ಮೇಲೆ, ನೀವು ಒಂದು ಕೆಲಸವನ್ನು ತಗೊಂಡ ಮೇಲೆ ನಿಮ್ಮ EMI ಸೈಕಲ್ ಶುರು ಆಗುತ್ತೆ. ಅಲ್ಲಿವರೆಗೂ ನೀವೇನನ್ನು ಪೇ ಮಾಡಬೇಕಾಗಿಲ್ಲ. ಆದರೆ ಈ EMI ಸೈಕಲ್ ಶುರು ಆದ ನಂತರ ನೀವು ನಿಮ್ಮ ಪೇಮೆಂಟನ್ನು ಮಾಡಲೇಬೇಕು. ಈ ಮೊರಾಟೋರಿಯಂ ಅಲ್ಲೂ ಕೂಡ 4 ವಿಧ ಇದೆ. ಮೊದಲನೇದು ಫುಲ್ ಮೊರಾಟೋರಿಯಂ. ಈ ಪ್ಲಾನಲ್ಲಿ ನೀವು ಓದೋವರೆಗೂ ಯಾವುದೇ EMI ಕಟ್ಟೋ ಹಾಗೆ ಇರೋದಿಲ್ಲ. ಆದರೆ ಈ ಪ್ಲಾನ್ಗೆ ಒಂದು ಡ್ರಾಬ್ಯಾಕ್ ಇದೆ. ಅದೇನಪ್ಪ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೇನೆ ಇಂಟ್ರೆಸ್ಟ್ ಅನ್ನ ಆ್ಯಡ್ ಮಾಡ್ತಾರೆ. ಇದರಿಂದ ನಿಮ್ಮ ಲೋನ್ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ EMIಗಳು ಕೂಡ ಜಾಸ್ತಿ ಆಗುತ್ತೆ. ಎರಡನೇದು ಪಾರ್ಷಿಯಲ್ ಸಿಂಪಲ್ ಇಂಟ್ರೆಸ್ಟ್ ವಿಚ್ ಇಸ್ ಕಾಲ್ಡ್ PSI. ಈ ಪ್ಲಾನಲ್ಲಿ ನೀವು ಒಂದು ಫಿಕ್ಸೆಡ್ ಅಮೌಂಟ್ ಅನ್ನ ಪ್ರತಿ ತಿಂಗಳು ಪೇ ಮಾಡಬೇಕು. ಯೂಶಲಿ 2,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮೂರನೇದು ಫುಲ್ ಸಿಂಪಲ್ ಇಂಟ್ರೆಸ್ಟ್. ಇದರಲ್ಲಿ ನೀವು ಕೇವಲ ಬಡ್ಡಿಯನ್ನು ಮಾತ್ರ ಕಟ್ತೀರಾ. ಕೆಲಸ ಸಿಕ್ಕ ನಂತರ ನಿಮ್ಮ ಪ್ರಿನ್ಸಿಪಲ್ ಅಮೌಂಟನ್ನು ರೀಪೇ ಮಾಡ್ತೀರಾ. ನಾಲ್ಕನೇದು ಫುಲ್ EMI. ಈ ಪ್ಲಾನಲ್ಲಿ ನೀವು ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಎರಡನ್ನೂ ಕಟ್ತೀರಾ. ಇದು ನಿಮಗೆ ಲಾಂಗ್ ರನ್ನಲ್ಲಿ ನಿಮ್ಮ ಟೋಟಲ್ ರೀಪೇಮೆಂಟ್ ಅಮೌಂಟನ್ನು ಕಮ್ಮಿ ಮಾಡುತ್ತೆ. ಯಾವುದೇ ಡಿಸಿಷನ್ ತಗೊಳ್ಳೋಕೆ ಮುಂಚೆ ನೀವು ನಿಮ್ಮ ಲೆಂಡರ್ ಹತ್ರ ಈ ಮೊರಾಟೋರಿಯಂ ಪೀರಿಯಡ್ ರೀಪೇಮೆಂಟ್ ಟೆನ್ಯೂರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅಂತ ಕ್ಲಾರಿಫೈ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇದರಿಂದ ನಿಮಗೆ ನಿಮ್ಮ ಫ್ಯೂಚರ್ EMIಗಳನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಜೊತೆಗೆ ಯಾವುದೇ ಸರ್ಪ್ರೈಸಸ್ ನಿಮಗೆ ಇರೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಬಂದು ಕೊಲ್ಯಾಟ್ರಲ್. ನೀವು ಒಂದು ಸೆಕ್ಯೂರ್ಡ್ ಎಜುಕೇಷನ್ ಪ್ಲಾನ್ ಅನ್ನು ತಗೋತೀರಾ ಅನ್ನೋದಾದ್ರೆ ಫಿಕ್ಸೆಡ್ ಡೆಪಾಸಿಟ್ ಅಥವಾ ಪ್ರಾಪರ್ಟಿ ಯಾವುದನ್ನಾದರೂ ಕೊಲ್ಯಾಟ್ರಲ್ ಅಂತ ಸೆಕ್ಯೂರಿಟಿ ರೀಸನ್ಸ್ಗೆ ಪ್ಲೆಡ್ಜ್ ಮಾಡಬೇಕು. ನೀವು ಒಂದು ಪಕ್ಷ ಲೋನ್ ರೀಪೇ ಮಾಡಕ್ ಆಗಿಲ್ಲ ಅಂದ್ರೆ
ನಿಮ್ಮ ಕೊಲ್ಯಾಟ್ರಲ್ ಅನ್ನ ಬ್ಯಾಂಕ್ ಗ್ಯಾರಂಟಿ ಅಂತ ತಗೊಳತ್ತೆ. ಮಾರ್ಜಿನ್ ಮನಿ ಅಂತ ಕೂಡ ಒಂದು ಟರ್ಮ್ ಇದೆ. ಇದರಲ್ಲಿ ನೀವು ನಿಮ್ಮ ಲೋನ್ ಅನ್ನ ಅಪ್ಫ್ರಂಟ್ ಆಗಿ ಪೇ ಮಾಡಬೇಕು, ನಿಮ್ಮ ಲೋನ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ. ಮತ್ತೆ ನೀವು ನಿಮ್ಮ ಎಜುಕೇಶನ್ ಎಕ್ಸ್ಪೆನ್ಸಸ್ಗೆ ನಿಮ್ಮ ಒಂದು ಪಾಲನ್ನ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ 10 ಲಕ್ಷ ಎಜುಕೇಶನ್ ಲೋನ್ ಬೇಕು ಅನ್ನೋದಾದ್ರೆ ಇದರಲ್ಲಿ 90% ಮಾತ್ರ ಬ್ಯಾಂಕ್ ಕೊಡುತ್ತೆ, ಅಂದ್ರೆ 9 ಲಕ್ಷ. ಇನ್ನು 1 ಲಕ್ಷವನ್ನ ಇದರಲ್ಲಿ ನೀವೇ ಅರೇಂಜ್ ಮಾಡ್ಕೋಬೇಕು. ಇವು ಎಜುಕೇಶನ್ ಲೋನ್ ರಿಲೇಟೆಡ್ ಟರ್ಮಿನಾಲಜೀಸ್. ಮುಂದೆ ನಾವು ಟೈಪ್ ಆಫ್ ಎಜುಕೇಶನ್ ಲೋನ್ಸ್ ಬಗ್ಗೆ ನೋಡೋಣ. ಮೊದಲನೇದು ಸೆಕ್ಯೂರ್ಡ್ ಎಜುಕೇಶನ್ ಲೋನ್. ಈ ಸೆಕ್ಯೂರ್ಡ್ ಎಜುಕೇಶನ್ ಲೋನ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ಸೆಕ್ಯೂರ್ಡ್ ಎಜುಕೇಶನ್ ಲೋನ್ ಅಲ್ಲಿ ನೀವು ಬ್ಯಾಂಕ್ಗೆ ಕೊಲ್ಯಾಟ್ರಲ್ ಆಗಿ ಫಿಕ್ಸೆಡ್ ಡೆಪಾಸಿಟ್ ಅಥವಾ ಪ್ರಾಪರ್ಟಿಯನ್ನ ಪ್ಲೆಡ್ಜ್ ಮಾಡಬೇಕು. ಇದರಿಂದ ಬ್ಯಾಂಕ್ಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಸಿಗುತ್ತೆ. ಸೊ ಬ್ಯಾಂಕ್ಗಳು ಕಮ್ಮಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಹೆಚ್ಚು ಲೋನ್ ಅನ್ನ ಡಿಸ್ಪರ್ಸ್ ಮಾಡ್ತವೆ. ಎರಡನೇದು ಅನ್ಸೆಕ್ಯೂರ್ಡ್ ಎಜುಕೇಶನ್ ಲೋನ್. ನಿಮಗೆ ಪ್ಲೆಡ್ಜ್ ಮಾಡೋದಕ್ಕೆ ಯಾವುದೇ ರೀತಿಯ ಅಸೆಟ್ಸ್ ಇಲ್ಲ ಅಂದ್ರೆ ಆಗ ಕೂಡ ನಿಮಗೆ ಎಜುಕೇಶನ್ ಲೋನ್ ಕೊಡ್ತಾರೆ, ಬಟ್ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ಲಸ್ ನೀವಿಲ್ಲಿ ಒಬ್ಬ ಕೋ ಅಪ್ಲಿಕೆಂಟ್ ನ ತರಬೇಕು, ಅಂದ್ರೆ ನಿಮ್ಮ ಪೇರೆಂಟ್ ಅಥವಾ ಗಾರ್ಡಿಯನ್ ವಿತ್ ಎ ಸ್ಟೇಬಲ್ ಇನ್ಕಮ್. ಆಗ ನಿಮ್ಮ ಅಪ್ರೂವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಮೇನ್ ಟಾಪಿಕ್ಗೆ ಬರೋಣ. ಈ ಎಜುಕೇಶನ್ ಲೋನ್ಗಳನ್ನ ನಾವು ಎಲ್ಲಿ ತಗೋಬಹುದು? ನಿಮಗೆ ಕೊಲ್ಯಾಟ್ರಲ್ ಇದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಬೆಸ್ಟ್ ಆಪ್ಷನ್. ಯಾಕೆಂದ್ರೆ ಇಲ್ಲಿ 8.05% ಇಂದ 11.15% ಇಂಟ್ರೆಸ್ಟ್ ವರೆಗೂ ಚಾರ್ಜ್ ಮಾಡ್ತಾರೆ. ಟಾಪ್ 500 ಯೂನಿವರ್ಸಿಟಿಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿದ್ರೆ SBI 50 ಲಕ್ಷದವರೆಗೂ ಕೂಡ ಅನ್ಸೆಕ್ಯೂರ್ಡ್ ಎಜುಕೇಶನ್ ಲೋನ್ ಅನ್ನ ಕೊಡುತ್ತೆ. ಇದು ಬಿಟ್ಟು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ನೋಡಬಹುದು, ಲೈಕ್ ICICI ಮತ್ತು ಆಕ್ಸಿಸ್ ಬ್ಯಾಂಕ್. ಆದ್ರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ, 10.5% ಇಂದ 11.15% ವರೆಗೂ ಹೋಗುತ್ತೆ. ಪ್ರೈವೇಟ್ ಬ್ಯಾಂಕ್ಗಳ ಸ್ಟ್ರಿಕ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು NBFC ಕಡೆ ಕೂಡ ನೋಡಬಹುದು. ಆದ್ರೆ ಒಂದು ಡೌನ್ ಸೈಡ್ ಏನಪ್ಪಾ ಅಂದ್ರೆ, ಇಲ್ಲಿ ಇಂಟ್ರೆಸ್ಟ್ ರೇಟ್ 13.5% ತನಕ ಹೋಗ್ಬೋದು. ಆದ್ರೆ 75 ಲಕ್ಷದ ತನಕ ಅನ್ಸೆಕ್ಯೂರ್ಡ್ ಲೋನ್ ಅನ್ನ ಡಿಸ್ಪರ್ಸ್ ಮಾಡ್ತಾರೆ. ಫೈನಲಿ ಇಂಟರ್ನ್ಯಾಷನಲ್ ಲೆಂಡರ್ಸ್ ಕೂಡ ಇದ್ದಾರೆ. ಫಾರಿನ್ ಕರೆನ್ಸಿಗಳಲ್ಲಿ ಲೋನ್ ಅನ್ನ ಕೊಡ್ತಾರೆ. 100% ನಿಮ್ಮ ಎಜುಕೇಶನ್ ಮತ್ತು ಟ್ಯೂಷನ್ ಫೀಸ್ ಅನ್ನ ಕವರ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ಕೋ ಅಪ್ಲಿಕೆಂಟ್ ಕೂಡ ಬೇಡ, ಕೊಲ್ಯಾಟ್ರಲ್ ಕೂಡ ಬೇಡ. ಸೊ ಈಗ ಈ ಎಜುಕೇಶನ್ ಲೋನ್ ಅನ್ನ ಹೇಗೆ ತಗೊಳ್ಳೋದು? ಮೊದಲು ನೀವು ರಿಸರ್ಚ್ ಮಾಡಿ ಒಬ್ಬ ಲೆಂಡರ್ ಅನ್ನ ಹುಡುಕಿ, ಜೊತೆಗೆ ಲೋನ್ ರೆಪ್ರೆಸೆಂಟೇಟಿವ್ ಜೊತೆ ಕನೆಕ್ಟ್ ಆಗಿ ಲೋನ್ ಆಪ್ಷನ್ಸ್ ಅನ್ನ ಡಿಸ್ಕಸ್ ಮಾಡಿ. ಅದಾದ ನಂತರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಲೋನ್ ಪ್ರೋಸೆಸ್ಗೆ ವೇಟ್ ಮಾಡಿ. ಮುಂದಿನ ಕೆಲಸ ಏನಪ್ಪಾ ಅಂದ್ರೆ, ಲೋನ್ ಅಗ್ರಿಮೆಂಟ್ ನ ನೀಟಾಗಿ ರಿವ್ಯೂ ಮಾಡಿ ಒಂದು ಸೈನ್ ಮಾಡಿ. ಎಲ್ಲಾ ಡಾಕ್ಯುಮೆಂಟ್ ಸರಿ ಇದೆ ಅನ್ನೋದಾದ್ರೆ 2 ರಿಂದ 4 ವಾರದಲ್ಲಿ ಲೋನ್ ಡಿಸ್ಪರ್ಸ್ ಆಗುತ್ತೆ. ಈ ಎಜುಕೇಶನ್ ಲೋನ್ ಅಲ್ಲಿ ತುಂಬಾ ಹೆಕ್ಟಿಕ್ ಪಾರ್ಟ್ ಅಂದ್ರೆ ರಿಸರ್ಚ್. ಯಾವ ಲೋನ್ ಅನ್ನು ತಗೋಬೇಕು, ಯಾವ ಲೋನ್ ಅನ್ನು ಬಿಡಬೇಕು ಅನ್ನೋದು ಅರ್ಥವೇ ಆಗೋದಿಲ್ಲ. ಈ ಕನ್ಫ್ಯೂಷನ್ ಅನ್ನ ದೂರ ಮಾಡೋದಕ್ಕೆ ಜ್ಞಾನ್ಧನ್ ಪೋರ್ಟಲ್ ಅಲ್ಲಿ ಎಕ್ಸ್ಪರ್ಟ್ ಸಲಹೆಯನ್ನ ನೀವು ಪಡ್ಕೊಳ್ಳಿ. ಇದರಿಂದ ನಿಮ್ಮ ಲೋನ್ ಪ್ರೋಸೆಸ್ ತುಂಬಾ ಈಸಿಯಾಗಿ ಆಗುತ್ತೆ, ಲೋನ್ ಕೂಡ ತುಂಬಾ ಬೇಗ ಡಿಸ್ಪರ್ಸ್ ಆಗುತ್ತೆ. ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ನೀವು ಅಪ್ಲೈ ಮಾಡೋದಕ್ಕೆ ಮುಂಚೆ ನೆಸೆಸರಿ ಡಾಕ್ಯುಮೆಂಟ್ಸ್ ಅನ್ನ ಎತ್ತಿಟ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅಡ್ಮಿಟ್ ಕಾರ್ಡ್, ಅಂದ್ರೆ ನೀವು ಯಾವ ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಿದ್ದೀರೋ ಅದರ ಅಡ್ಮಿಟ್ ಕಾರ್ಡ್, ಜೊತೆಗೆ ನಿಮ್ಮ ID ಪ್ರೂಫ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್. ಇದರ ಜೊತೆಗೆ ನಿಮ್ಮ ಎಲ್ಲ ಎಜುಕೇಷನಲ್ ಟ್ರಾನ್ಸ್ಕ್ರಿಪ್ಟ್ಸ್, ಇದೆಲ್ಲವನ್ನು ಎತ್ತಿಟ್ಕೋಬೇಕು, ನಿಮ್ಮದು ಮತ್ತು ನಿಮ್ಮ ಕೋ ಅಪ್ಲಿಕೆಂಟ್. ಇನ್ನೂ ಅಡಿಷನಲ್ ಡಾಕ್ಯುಮೆಂಟ್ಸ್ ಬೇಕು ಬೇಸ್ಡ್ ಆನ್ ದ ಕಂಟ್ರೀಸ್ ಯು ಗೋ. USA ಹೋಗ್ಬೇಕು ಅಂದ್ರೆ I-20 ಫಾರ್ಮ್ ಬೇಕು. UK ಹೋಗ್ಬೇಕು ಅಂದ್ರೆ CAS ಅಂದ್ರೆ ಕನ್ಫರ್ಮೇಷನ್ ಆಫ್ ಅಕ್ಸೆಪ್ಟೆನ್ಸ್ ಫಾರ್ಮ್ ಬೇಕು. ಕೆನಡಾಗೆ ಹೋಗ್ಬೇಕು ಅಂದ್ರೆ ಪ್ರಾವಿನ್ಷಿಯಲ್ ಅಟೆಸ್ಟೇಷನ್ ಲೆಟರ್ PAL ಅಥವಾ ಟೆರಿಟೋರಿಯಲ್ ಅಟೆಸ್ಟೇಷನ್ ಲೆಟರ್ TAL ಇರಲೇಬೇಕು. ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂದ್ರೆ ಕನ್ಫರ್ಮೇಷನ್ ಲೆಟರ್ ಆಫ್ ಎನ್ರೋಲ್ಮೆಂಟ್ COE ಇರಬೇಕು. ಅದರ ಜೊತೆಗೆ ಐಡೆಂಟಿಟಿ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತು ನಿಮ್ಮ ಕೋ ಅಪ್ಲಿಕೆಂಟ್ ಇನ್ಫೋಗಳನ್ನ ಕೊಡಬೇಕು. ಕೋ ಅಪ್ಲಿಕೆಂಟ್ನ ಫೈನಾನ್ಷಿಯಲ್ ಹಿಸ್ಟ್ರಿ ಕೂಡ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಈ ರೀತಿಯ ಅನ್ಸೆಕ್ಯೂರ್ಡ್ ಎಜುಕೇಶನ್ ಲೋನ್ಗಳಲ್ಲಿ. ಈ ಕೋ ಅಪ್ಲಿಕೆಂಟ್ಗಳಲ್ಲಿ 2 ರೀತಿಯವರು ಇರ್ತಾರೆ, ಸ್ಯಾಲರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್. ಸ್ಯಾಲರಿಡ್ ಆಗಿದ್ರೆ 2 ವರ್ಷದ ITR ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಫಾರ್ಮ್ 16, 3 ತಿಂಗಳ ಸ್ಯಾಲರಿ ಸ್ಲಿಪ್ ಮತ್ತು 6 ತಿಂಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿವರ ಕೊಡೋದು ಅತ್ಯಗತ್ಯ. ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಗಳಿಗೆ 2 ವರ್ಷದ ITR ಮತ್ತು ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಮತ್ತು 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಆದರೆ ಇದು ಲೆಂಡರ್ ಟು ಲೆಂಡರ್ ಚೇಂಜ್ ಆಗುತ್ತೆ, ಸೊ ರಿಕ್ವೈರ್ಮೆಂಟ್ಸ್ ವೇರಿ ಆಗ್ಬೋದು. ಈಗ ಸೆಕ್ಯೂರ್ಡ್ ಲೋನ್ ಬಗ್ಗೆ ಮಾತಾಡೋದಾದ್ರೆ ಅಕ್ಸೆಪ್ಟಬಲ್ ಕೊಲ್ಯಾಟ್ರಲ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ.
ಈಗ ಲೆಂಡರ್ಸ್ 2 ರೀತಿಯ ಕೊಲ್ಯಾಟ್ರಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದರೆ ನಮ್ಮ ಕಣ್ಣೆದುರಿಗೆ ಕಾಣುವಂಥ ಅಸೆಟ್ಸ್ಗಳು, ಅಂದರೆ ಮನೆ, ಫ್ಲ್ಯಾಟ್ ಅಥವಾ ಚಿನ್ನ ಇತ್ಯಾದಿ. ಈಗ ಜಮೀನನ್ನು ಕೂಡ ಕೊಲ್ಯಾಟ್ರಲ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ, ಆದರೆ ಕೆಲವು ಲೆಂಡರ್ಸ್. ಈಗ ವ್ಯವಸಾಯ ಅಲ್ಲದ ಭೂಮಿಯನ್ನು ನೀವು ಕೊಲ್ಯಾಟ್ರಲ್ ಆಗಿ ಇಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಕ್ಲಿಯರ್ ಬೌಂಡ್ರೀಸ್ ಇರಬೇಕು, ಆಗ ಮಾತ್ರ ಅದನ್ನು ಕೊಲ್ಯಾಟ್ರಲ್ ಆಗಿ ಲೆಂಡರ್ ಅಕ್ಸೆಪ್ಟ್ ಮಾಡ್ತಾರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ನಿಮ್ಮ ಕಣ್ಣಿಗೆ ಕಾಣದೇ ಇರುವ ಅಸೆಟ್ಸ್ಗಳು, ಫಾರ್ ಎಕ್ಸಾಂಪಲ್ ಫಿಕ್ಸೆಡ್ ಡೆಪಾಸಿಟ್ಸ್, ಪಾಲಿಸೀಸ್, ಬಾಂಡ್ಸ್, ಶೇರ್ಸ್ ಇತ್ಯಾದಿ. ಈ ಲೋನ್ಗೆ ಕೊಲ್ಯಾಟ್ರಲ್ ಆಗಿ ನೀವು ಎಕ್ಸಿಸ್ಟಿಂಗ್ ಫಿಕ್ಸೆಡ್ ಡೆಪಾಸಿಟ್ ಅನ್ನು ಕೂಡ ಪ್ಲೆಡ್ಜ್ ಮಾಡ್ಬೋದು, ಅಥವಾ ಹೊಸ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂದರೆ, ನೀವು ಕೊಲ್ಯಾಟ್ರಲ್ ಆಗಿ ಈ FD ಅಕೌಂಟ್ಗಳನ್ನು ಪ್ಲೆಡ್ಜ್ ಮಾಡಿದ ಮೇಲೂ ಸಹ ಈ ಅಕೌಂಟ್ ನಿಮಗೆ ಇಂಟ್ರೆಸ್ಟನ್ನು ಅರ್ನ್ ಮಾಡ್ತಾನೆ ಇರುತ್ತೆ. ಸಮರೈಸ್ ಮಾಡಬೇಕು ಅಂದರೆ ಲೆಂಡರ್ಸ್ ಅಕ್ಸೆಪ್ಟ್ ಮಾಡೋ ಕೊಲ್ಯಾಟ್ರಲ್ಸ್ ಯಾವುದಪ್ಪ ಅಂದರೆ ನಿಮ್ಮ ಮನೆ ಅಥವಾ ಅಪಾರ್ಟ್ಮೆಂಟ್, ಫಿಕ್ಸೆಡ್ ಡೆಪಾಸಿಟ್, ನಿಮ್ಮ ಗೌರ್ಮೆಂಟ್ ಬಾಂಡ್, ಇನ್ಶೂರೆನ್ಸ್ ಪಾಲಿಸೀಸ್ ಮತ್ತು ಓಪನ್ ಲ್ಯಾಂಡ್ ವಿತ್ ಫಿಕ್ಸ್ಡ್ ಬೌಂಡ್ರೀಸ್, ಮತ್ತು ಕೆಲವು ಸರಿ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ಲೆಂಡರ್ಸ್ ಯಾವುದನ್ನು ಅಕ್ಸೆಪ್ಟ್ ಮಾಡಲ್ಲ ಅನ್ನೋದಾದರೆ ಓಪನ್ ಲ್ಯಾಂಡ್ ವಿತ್ ಕ್ಲಿಯರ್ ಬೌಂಡರೀಸ್, ನೋಟರಿ ರಿಜಿಸ್ಟರ್ಡ್ ಪ್ರಾಪರ್ಟೀಸ್ ಇನ್ ತೆಲಂಗಾಣ, ಬಿ ಖಾತಾ ಪ್ರಾಪರ್ಟೀಸ್ ಇನ್ ಕರ್ನಾಟಕ, GPA ಆರ್ ಲೀಸ್ ಹೋಲ್ಡ್ ಪ್ರಾಪರ್ಟೀಸ್ ಇನ್ ಡೆಲ್ಲಿ, ಇದು ಯಾವನ್ನು ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಇದು ಎಜುಕೇಷನ್ ಲೋನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್. ಈ ವಿಡಿಯೋ ನೋಡಿದ ಮೇಲೆ ನೀವು ಅಬ್ರಾಡ್ ಸ್ಟಡಿ ಮಾಡೋದಕ್ಕೆ ಲೋನ್ ತಗೋಬೇಕು ಅನ್ನೋದೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಮ ಪ್ರೋಸೆಸನ್ನು ಇದು ಸ್ವಲ್ಪ ಈಸಿ ಮಾಡಿರ್ಬೋದು. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ನಿಮ್ಮ ಎಜುಕೇಷನ್ ಲೋನ್ ಎಲಿಜಿಬಿಲಿಟಿ ಬಗ್ಗೆ ತಿಳ್ಕೊಬೇಕಾ? ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಈಗಲೇ ಚೆಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಅಬ್ರಾಡ್ ಹೋಗಿ ಸ್ಟಡಿ ಮಾಡೋರಿಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಮಿಸ್ ಆಗೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.